ಎಲ್ಲರಿಗೂ ಸ್ವಾಗತ ನನ್ನ ಹೊಸ ವಿಡಿಯೋಗೆ. ಎಲ್ಲರಿಗೂ ಫೈಲ್ ಅಪ್ಲೈ ಆಗ್ತಿಲ್ಲ ಅಂತ ಹೇಳಿದ್ದೀರಾ, ಮತ್ತು ಹಿಂದಿಲಿ ಯಾರಿಗೂ ಕೆಲವ್ರು ಜನಕ್ಕೆ ತಿಳಿದೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ನಾನಿವಾಗ ಕನ್ನಡದಲ್ಲಿ ವಿಡಿಯೋ ಮಾಡ್ತಿರೋ ಕಾರಣ ಅಂದರೆ ಇದೆ. ನೀವು ನೋಡ್ತಾ ಇರ್ಬೋದು, ನಾನು ಒರಿಜಿನಲ್ ಐಡಿ ಇದೆ, ನನ್ನ ಕೈಯಲ್ಲಿ ಕೋಬ್ರಾ ಇದೆ, ಬಂಡಲು ನೀವು ನೋಡ್ತಿರ್ಬೋದು. ಮತ್ತು ಇದು ಒರಿಜಿನಲ್ ಐಡಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಇಷ್ಟರಲ್ಲಿ. ಓಕೆನಾ, ನಾನೆಲ್ಲ ಹೆಡ್ ಹೆಂಗೆ ಹೊಡಿತಿದ್ದೀನಿ, ಬೇಕಾದ್ರೆ ನಿಮ್ಮ ಗುಡ್ ಫಿಕರ್ ಎಲ್ಲ ತೊಗೊಂಡು ಡಿಸರ್ಟ್ನ ಒಂದು ತೊಗೋತೀನಿ. ನೋಡಿ ಡಿಸರ್ಟಲ್ಲಿ ಹೆಂಗೆಲ್ಲ ಹೆಡ್ ಹೊಡಿತೀನಿ ಈಗ ನೋಡಿ. ಸ್ಕೋಪ್ ಹೆಡ್, ವುಡ್ ಫಿಕರಲ್ಲಿ ಸ್ಕೋಪ್ ಹೆಡ್ ಹೊಡಿತಿದ್ದೀನಿ. ನೀವು ತಿಳ್ಕೊಂಬಿಡಿ, ಒರಿಜಿನಲ್ ಐಡಿಲಿ ಯೂಸ್ ಮಾಡಬಹುದು. ಓಕೆನಾ, ನಾನು ಕೊಡ್ತಿರೋ ಫೈಲು ಹೆಂಗೆ ಅಪ್ಲೈ ಮಾಡೋದನ್ನು ನಾನು ಮುಂದೆ ಹೇಳ್ತೀನಿ. ನೀವು ಫುಲ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಜರನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ಕಿಪ್ ಮಾಡಿದರೆ ನಿಮಗೆ ಏನೂ ತಿಳಿಯೋದಿಲ್ಲ. ಬೇಕಾದರೆ ನಾನು ನಿಮಗೆ UMP ಅಲ್ಲ ಬೇಡ, UMP ಬೇಡ, ಬೀಜನ್ ತೊಗೋತೀನಿ. ಯಾಕಂದರೆ UMPಯಲ್ಲಿ ನಾರ್ಮಲಾಗಿ ಹೆಡ್ ಶಾಟ್ ಹೊಡಿತಾರೆ. ಮತ್ತು ನೋಡಿ ಬೀಜೋನಲ್ಲಿ ಹಿಂಗೆ ಹೆಡ್ ಶಾಟ್ ಯಾರೂ ಹೊಡಿಯೋಕ್ಕೆ ಆಗಲ್ಲ. ಓಕೆನಾ, ಈ ಫೈಲ್ ಅಪ್ಲೈ ಮಾಡಿದ್ರೆ ಬೀಜೋನಲ್ಲಿ ಹಿಂಗೆ ಹೆಡ್ ಶಾಟ್ ಎಲ್ಲ ಬೀಳುತ್ತೆ. ನೋಡಿ ಬೀಜೋನಲ್ಲಿ ಸ್ಕೋಪ್ ಹೆಡ್ ಶಾಟ್ ಎಲ್ಲ ಬೀಳ್ತವೆ, ನೀವೇ ನೋಡ್ತಿರ್ಬೋದು. ಸ್ಕೋಪ್ ಹೆಡ್ ಶಾಟ್ ಎಲ್ಲ ಬೀಳ್ತಾ ಇದ್ದಾವೆ. ನಾನು ಇಷ್ಟೇ ಹೇಳೋದು ನಿಮಗೆ. ಬೇಕಾದರೆ ಗೇಮ್ ಪ್ಲೇ ಆಡ್ಬಿಟ್ಟು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಎನಿಮಿ ಎಲ್ಲ ಡೆತ್ ಆಗ್ತಾ ಇದ್ದಾರೆ. ನೋಡಿ ಹೆಡ್ ಶಾಟ್ ಮೇಲೆ ಡೆತ್ ಆಗ್ತಾ ಇದ್ದಾರೆ. ಓಕೆನಾ, ನೋಡ್ತಾ ಇರ್ಬೋದು ನೀವು, ಗೇಮ್ ಪ್ಲೇ ಆಗ್ತಾ ಇದೆ ಇಲ್ಲಿ. ಮತ್ತು ಒಬ್ಬೊಬ್ಬರು ಯೂಟ್ಯೂಬರ್ಸ್ ಏನಿರ್ತಾರೆ, ಫೇಕ್ ಡ್ಯಾಮೇಜ್ನ ಕೊಟ್ಬಿಡ್ತಾರೆ. ಓಕೆನಾ, ಹಂಗೆಲ್ಲ ಏನಿಲ್ಲ. ನೀವು ನೋಡ್ತಾ ಇರ್ಬೋದು ನನ್ನ ಗೇಮ್ ಪ್ಲೇ ಎಲ್ಲ ನೋಡಿ. ಹೆಡ್ ಶಾಟ್ ಬೀಜೋನಲ್ಲಿ ಹೆಡ್ ಶಾಟ್ ಹೆಂಗೆಲ್ಲ ಬೀಳುತ್ತಂತ. ಓಕೆನಾ, ನೀವೇ ನೋಡ್ತಾ ಇದ್ದೀರಾ. ಮತ್ತು ಈ ಅಪ್ಲೈ ಪ್ರೋಸೆಸ್ನ ನಾನು ಇವಾಗ ಹೊಡಿತಿದ್ದೀನಿ. ಓಕೆನಾ, ನನಗೆ ಅಪ್ಲೈ ಪ್ರೊಸೆಸ್ಸು ಫೈಲ್ ಲಿಂಕು ನನ್ನ ಟೆಲಿಗ್ರಾಮಲ್ಲಿದೆ, ಹೋಗಿ ತೊಗೊಳ್ಳಿ. ಇದು ತೊಗೊಂಡ್ಮೇಲೆ ಇಲ್ಲಿ ಫಸ್ಟ್ಗೆ ನಿಮಗೆ MT ಮ್ಯಾನೇಜರ್ ಇತ್ತಲ್ಲ, ಅದು ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿದ್ಮೇಲೆ ಇಲ್ಲಿ 3 ಡೀಟೇಲ್ಸು ಇನ್ಸ್ಟಾಲ್ ಏನಿವೆ ಅಂತ ಕೊಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಹಾಕಿದ್ಮೇಲೆ ಡೈರೆಕ್ಟ್ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ಓಪನ್ ಮಾಡಿ. ಓಕೆ, ನಿಮಗೇನಾದರೂ ಒಂದೊಂದು ವೇಳೆ ಇನ್ಸ್ಟಾಲ್ ಹಾಕಲ್ಲಲ್ವ MT ಮ್ಯಾನೇಜರು, ಪ್ಲೇಸ್ಟೋರ್ಗೆ ಹೋಗಿ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮ್ಯಾನೇಜ್ ಆಪ್ಸ್ ಅಂತ ಹೊಡ್ರಿ. ಇಲ್ಲಿ ನೋ ಹಾರ್ಮ್ಫುಲ್ ಆ್ಯಪ್ ಮೇಲೆ ಹೊಡೆದುಬಿಟ್ಟು ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಮೇಲೆ ಇವೆರಡು ಆನ್ ಇದ್ದರೆ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಬಿಟ್ರು ನಿಮಗೆ ಇದು ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ಆ ಆ್ಯಪಿಗೆ ಹೋಗಿ. ಇವಾಗ ನನ್ನ ಹತ್ರ ನೋಡಿ ಎಲ್ಲಿ ಇನ್ಸ್ಟಾಲ್ ಆಗಿದೆ, ಅದನ್ನು ಓಪನ್ ಮಾಡಿ. ನಾನು ಅಗ್ರಿ ಎಲ್ಲ ಕೊಡ್ತೀನಿ ನೋಡಿ. ಅಗ್ರಿ, ಓಕೆ ಎಲ್ಲ ಇದು ಪರ್ಮಿಷನ್ ಎಲ್ಲ ಕೊಡ್ತೀನಿ. ಪರ್ಮಿಷನ್ ಎಲ್ಲ ಕೊಟ್ಬಿಟ್ಟು ನೀವು ನೋಡ್ತಿರ್ಬೋದು. ಇವಾಗ ಪರ್ಮಿಷನ್ ಎಲ್ಲ ಕೊಟ್ಟ ಮೇಲೆ ಇವಾಗ ಅದನ್ನು ತೆಗೀರಿ. ಮತ್ತು ಇಲ್ಲಿ ಟೆಲಿಗ್ರಾಮ್ಗೆ ಬನ್ನಿ. ಆ ಫೈಲ್ ಮೇಲೆ ಕ್ಲಿಕ್ ಮಾಡಿ MT ಮ್ಯಾನೇಜರ್ಗೆ ಹೋಗಿ. ಓಕೆನಾ, ಆ ಫೈಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ 3 ಥರ ಹ್ಯಾಕ್ ಸಿಗುತ್ತೆ. ಒಂದು ಮ್ಯಾಜಿಕ್ ಬುಲೆಟ್ ಸಿಗುತ್ತೆ, ಒಂದು ಲೊಕೇಶನ್ ಪ್ಲೇಸ್ ಹೆಡ್ ಶಾಟು, ಮತ್ತು ಓನ್ಲಿ ಹೆಡ್ ಶಾಟ್. ನನಗೆ ಓನ್ಲಿ ಹೆಡ್ ಶಾಟ್ ಬೇಕಾಗಿದೆ, ಅದಕ್ಕೆ ನಾನು ಓನ್ಲಿ ಹೆಡ್ ಶಾಟ್ನ ಯೂಸ್ ಮಾಡ್ತೀನಿ. ಓಕೆ, ನೀವು ಆ ಕಡೆ ರೈಟ್ ಸೈಡಲ್ಲಿ ಆಂಡ್ರಾಯ್ಡು ಡಾಟಾ, ಮತ್ತು ಈ ಕಡೆ ಮೇಲಾಗಿ ಬಂದುಬಿಟ್ಟು ಈ ಕಡೆ ನೀವು ಫ್ರೀ ಫೈರ್ಗೆ ಹೋಗಬೇಕಾಗುತ್ತೆ. ಫ್ರೀ ಫೈರ್ ಎಲ್ಲಿದೆ ಅಂತ ನೀವೇ ಹುಡ್ಕಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾ ಇಲ್ಲಿ ಫ್ರೀ ಫೈರ್ ಇದೆ, ಕಾಣಿಸ್ತೈತಲ್ಲ ನಿಮಗೆ ಇಲ್ಲಿ ನೋಡಿ. ಇಲ್ಲಿ ಫ್ರೀ ಫೈರ್ ಮೇಲೆ ಕ್ಲಿಕ್ ಮಾಡಿದೆ. ನಿಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಇದೇ ಪ್ರಾಬ್ಲಮ್ ಆಯ್ತಾ ಇರೋದು, ನಂಗೆ ಗೊತ್ತಾಯಿತು. ಓಕೆನಾ, ನೀವು ನೋಡ್ತಿರ್ಬೋದು. ಇದು ಆ ಥರ ಆದರೆ ನೀವೇನಿಲ್ಲ, ಸೀದಾ ಪ್ಲೇಸ್ಟೋರ್ಗೆ ಹೋಗಿ ಈ ಶಿಜುಕು ಅಂತ ಒಂದು ಆ್ಯಪ್ ಐತೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡೈರೆಕ್ಟ್ ಇನ್ಸ್ಟಾಲ್ ಮಾಡಿಬಿಟ್ಟು ಓಪನ್ ಮಾಡಿ. ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಐತೆ. ಆಮೇಲೆ ಇಲ್ಲಿ ಫೇರಿಂಗ್ ಮೇಲೆ ಹೊಡ್ರಿ. ಫೇರಿಂಗ್ ಮೇಲೆ ಹೊಡೆದು ಆಮೇಲೆ ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಮೇಲಕ್ಕೆತ್ತಿದ ಮೇಲೆ USB ಡಬ್ಬಿಂಗ್ ಅಂತ ಐತೆ ನೋಡಿ, ಅಲ್ಲಿ ಕ್ಲಿಕ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಬಿಟ್ಟು ಇಲ್ಲಿ ತೆಳಗೆ ವೈರ್ಲೆಸ್ ಡಬ್ಬಿಂಗ್ ಮೇಲೆ ಆನ್ ಮಾಡಿಕೊಂಡು ಇಲ್ಲಿ ಫೇರಿಂಗ್ ಇದು ಕೋಡ್ ಕೇಳ್ತೈತಲ್ಲ, ಅದ್ರ ಮೇಲೆ ಹಾಕ್ಬಿಟ್ಟು ಇಲ್ಲಿ ಕೋಡ್ ಇದನ್ನ ಇಲ್ಲಿ ಮೇಲೆ ಹಾಕ್ಬಿಟ್ಟು ಅಲ್ಲಿ ಮೇಲಕ್ಕೆ ಕಳಿಸ್ಬಿಡಿ. ಇಲ್ಲಿ ಪಕ್ಕದಲ್ಲೇ ಒಂದು ಆಪ್ಷನ್ ಇರುತ್ತಲ್ಲ, ಅದನ್ನು ಕಳಿಸ್ಬೇಕಾಗುತ್ತೆ ನೀವು ಹೇಳ್ಬೇಕಂದ್ರೆ. ಓಕೆನಾ, ನೀವು ಅದನ್ನು ಕಳಿಸಿದ್ರೆ ಪೇರಿಂಗ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇವಾಗ ಸ್ವಲ್ಪ ಬ್ಯಾಕ್ ಬನ್ನಿ, ಇನ್ನೂ ಸ್ವಲ್ಪ ಬ್ಯಾಕ್ ಬನ್ನಿ, ಇನ್ನೂ ಸ್ವಲ್ಪ ಬ್ಯಾಕ್ ಬಂದು ಇಲ್ಲಿ ಸ್ಟಾರ್ಟ್ ಅಂತ ಆಪ್ಷನ್ ಕೊಡಿ. ಸ್ಟಾರ್ಟ್ ಅಂತ ಆಪ್ಷನ್ ಕೊಟ್ಟಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಸ್ವಲ್ಪ ಹೊತ್ತು ವೇಟ್ ಮಾಡಿದ ಮೇಲೆ ಈ ಥರ ಆಪ್ಷನ್ ಬರುತ್ತೆ. ಕೆಲವೊಬ್ಬರಿಗೆ ಇನ್ನೂ ಹೋಗಿರಲ್ಲ, ಅದು ಶಿಜುಕು ರನ್ನಿಂಗ್ ಆಗ್ತಿರುತ್ತೆ, ಆದರೆ ವರ್ಕ್ ಆಗ್ತಿರಲ್ಲ. ಅವಾಗ ನೀವು ಮತ್ತೆ ಡೆವಲಪರ್ ಆಪ್ಷನ್ಗೆ ಹೋಗಿ ಫುಲ್ ಮೇಲಕ್ಕೆತ್ಬಿಟ್ಟು ಇವಾಗ ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ಈಗ ಡಿಸೇಬಲ್ ಪರ್ಮಿಷನ್ ಮಾನಿಟರಿಂಗ್. ಓಕೆನಾ, ಇನ್ನೊಂದು ಸಲ ನೋಡಿ, ಡಿಸೇಬಲ್ ಪರ್ಮಿಷನ್ ಮಾನಿಟರಿಂಗ್ ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ಮೇಲೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವಾಗ ಡೈರೆಕ್ಟ್ ಏನಿಲ್ಲ, ಮತ್ತೆ ಟೆಲಿಗ್ರಾಮ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ, ಗಮನವಿಟ್ಟು ನೋಡಿ. ನೀವು ಇಲ್ಲಿ 3 ಫೈಲ್ ಕಾಣಿಸುತ್ತೆ ಈ ಕಡೆ ಲೆಫ್ಟು ಮತ್ತು ರೈಟಲ್ಲಿ. ಅಲ್ಲಿ ಆಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಇವಾಗ ನೋಡಿ, ಸ್ಪಷ್ಟವಾಗಿ ಗಮನವಿಟ್ಟು ನೋಡಿ. ಆ ಕಡೆ ಆಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಆಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಡಾಟಾ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಇವಾಗ ಫ್ರೀ ಫೈರ್ನ ಸರ್ಚ್ ಮಾಡಬೇಕಾಗುತ್ತೆ. ಫ್ರೀ ಫೈರ್ ಎಲ್ಲಿದೆ ಅಂತ ಹುಡ್ಕಾಡಿ.
ಪ್ರಿಪೇರ್ ಸಿಕ್ಕಾದ್ಮೇಲೆ ಇಲ್ಲಿ ನೋಡಿ ನಾನು ಪ್ರಿಪೇರ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಪ್ರಿಪೇರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಫೈಲ್ ಮತ್ತು ಕ್ಯಾಚ್ ಅಂತ ಸಿಗುತ್ತಲ್ಲ, ಫೈಲ್ ಮೇಲೆ ಕ್ಲಿಕ್ ಮಾಡಿ. ಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೆಕೆಂಡ್ ಆಪ್ಷನ್ನು IL2CPP ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಆಪ್ಷನ್ ಬರುತ್ತೆ. ಮತ್ತು ಸೆಕೆಂಡಲ್ಲಿ ಮೆಟಾಡೇಟಾ ಮೇಲೆ ಕ್ಲಿಕ್ ಮಾಡಿ. ಮೆಟಾಡೇಟಾ ಮೇಲೆ ಕ್ಲಿಕ್ ಮಾಡಿದ ನಂತರ ಅದನ್ನು ಅಷ್ಟೇ ಬಿಡಿ. ಮತ್ತು ಲೆಫ್ಟಲ್ಲಿ ಎಡಕ್ಕೆ ನಿಮಗೆ ಯಾವ ಫೈಲ್ ಬೇಕೋ ಅದನ್ನು ಕ್ಲಿಕ್ ಮಾಡಿ. ನನಗೆ ಓನ್ಲಿ ಹೆಡ್ಶೆಟ್ ಬೇಕು, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಓಕೆನಾ, ಯಾಕಂದರೆ ನನಗೆ ಓನ್ಲಿ ಹೆಡ್ಶೆಟ್ ಬೇಕಾಗಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಿಮ್ಗೆ ಯಾವ್ದು ಬೇಕು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ತಗೋಬೋದು. ಓಕೆನಾ. ಓಕೆ, ಇವಾಗ ನಾನು ಓನ್ಲಿ ಹೆಡ್ಶೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಇವಾಗ ಈ ಥರ ಆಪ್ಷನ್ ಬರುತ್ತಲ್ಲ, ಇವಾಗ ಎಡಕ್ಕೆ ಲೆಫ್ಟಲ್ಲಿ ಒತ್ತಿಗೆ ಪ್ರೆಸ್ ಮಾಡಿದ ಮೇಲೆ ನಿಮಗೆ ಈ ಥರ ಆಪ್ಷನ್ ಬರುತ್ತೆ. ಎಕ್ಸ್ಟ್ರಾಕ್ಟ್ ಅಂತ ಹೊಡೀರಿ. ಎಕ್ಸ್ಟ್ರಾಕ್ಟ್ ಅಂತ ಹೊಡಿದ ಮೇಲೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಡ್ತೀರಾ, ಆವಾಗ ಇಲ್ಲಿ ನೋಡಿ ಕಾಪಿ ಆ್ಯಂಡ್ ರಿಪ್ಲೇಸ್ ಇತ್ತು, ಅದನ್ನು ತುಂಬಿ ಮತ್ತು ಟಿಕ್ ಮಾಡಿ. ಮತ್ತು ಪೂರ್ತಿ ಕೆಳಗಿಂದ ಅಪ್ಲೈ ಸಬ್ಸ್ಟೆನ್ಸ್ ಕಾಂಪ್ಲಿಕೇಟ್ಸ್ ಏನೋ ಇದೆಯಲ್ಲ ಅದನ್ನು ಫಿಲ್ ಮಾಡಿ. ಓಕೆನಾ, ಪೂರ್ತಿ ಕೆಳಗಿಂದ ಫಿಲ್ ಮಾಡಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಮೇಲೆ ಇವಾಗ ನೋಡಿ ಹಿಂಗಾಗುತ್ತೆ. ಹಿಂಗಾದ್ಮೇಲೆ ವೇಟ್ ಮಾಡಿ, ಸ್ವಲ್ಪ ವೇಟ್ ಮಾಡಿದ್ಮೇಲೆ ಈಗಾಗುತ್ತಲ್ಲ, ಸ್ವಲ್ಪ ರೀಪ್ರೆಸ್ ಮಾಡಿ. ರೀಪ್ರೆಸ್ ಮಾಡಿದ್ಮೇಲೆ ನಿಮ್ಮ ಫೈಲು ಸೆಟ್ ಆಗಿ ಹೋಗ್ಬಿಡುತ್ತೆ. ಇವಾಗ ಸೆಟ್ ಆದಮೇಲೆ ನೀವೆಲ್ಲ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಓಕೆನಾ, ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಓಕೆನಾ, ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಫ್ರೀ ಫೈರ್ನ ಓಪನ್ ಮಾಡಿ. ಫ್ರೀ ಫೈರ್ ಓಪನ್ ಮಾಡಿದ ಮೇಲೆ ನಿಮ್ಮ ಫೈಲು ಅಪ್ಲೈ ಆಗಿರುತ್ತೆ. ನೀವು ಹೋಗ್ಬಿಟ್ಟು ಟ್ರೈನಿಂಗ್ ಗ್ರೌಂಡಲ್ಲಿ ಅಥವಾ ಎಲ್ಲಿ ಬೇಕಾದಲ್ಲಿ CS BR ಅಲ್ಲಿ ಎಲ್ಲಿ ಬೇಕಾದರೂ ಚೆಕ್ ಮಾಡಿಕೊಂಡು ಆಡ್ಬೋದು. ಓಕೆನಾ, ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಿ. ಓಕೆ, ಥ್ಯಾಂಕ್ ಯು.